ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ಆನೇಕಲ್ ನಗರದ ಹೊರಭಾಗದಲ್ಲಿ ನಮ್ಮ ಶ್ರೀಮಠದ ಪ್ರೀತಿಯ ಆತ್ಮೀಯ ಶಿಷ್ಯರಂಥ ವೇಣುಗೋಪಾಲ್ ಮತ್ತು ದಂಪತಿಗಳು ಮತ್ತು ಕುಟುಂಬ ವರ್ಗ ಭಾಳ ಒಂದು ಒಳ್ಳೆಯ ಲೋಕ ಕಲ್ಯಾಣಕ್ಕೋಸ್ಕರ ಬಹುಶಃ ಈ ಸಹಸ್ರ ಚಂಡಿಕ ಯಾಗವನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಸುಧಾ ತುಂಬ ಸ್ವಾಮೀಜಿ ಎಲ್ಲರಿಗೂ ಸಹ ಸಂತೋಷ ತಂದಿದೆ. ಭಾಳ ಸಂತೋಷವಾಗಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೀವಿ. ವೇಣು ಅಂತಂದರೆ ಬಹುಶಃ ಆಧುನಿಕದ ಕರ್ಣ ಅಂತ ಹೇಳ್ಬೋದು. ಆ ವೇಣುಗೋಪಾಲ್ ಅಂತಂದರೆ ಅದು ಯಾವತ್ತೂ ಸುಧಾ ನೀಡುವ ಕೈಯ ಹೊರತು ಬೇಡುವ ಕೈಯಲ್ಲ. ತನ್ನ ನೀಡುವ ಕೈಯಿಂದ ಹೃದಯ ಶ್ರೀಮಂತಿಕೆಯಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಕುಟುಂಬದ ನಿರ್ವಹಣೆಗೆ ಆ ದೊಡ್ಡ ಆಲದ ಮರದ ನಿಂತಿರ್ತಕ್ಕಂಥ ಕುಟುಂಬವನ್ನು ಭದ್ರವಾಗಿ ನಿಲ್ಲಿಸ್ತಕ್ಕಂಥ ಕೆಲಸದ ಜೊತೆಗೆ ಈ ಪ್ರಪಂಚದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಮನುಜಕುಲ ನೆಮ್ಮದಿ ಶಾಂತಿ ಸಮಾನದಿಂದ ಬದುಕಬೇಕಾಗಿದೆ. ಮನುಷ್ಯ ನೆಮ್ಮದಿ ಶಾಂತಿಯಿಂದ ಬದುಕಬೇಕಾದರೆ ಕೇವಲ ಹಣಗಳಿಕೆ ಅಷ್ಟೇ ಮುಖ್ಯ ಅಲ್ಲ. ಹಣಗಳಿಕೆ ಜೊತೆಯಲ್ಲಿ ದಾನ ಅಂತಕ್ಕಂಥ ಒಂದು ಕೋಡಿ ಬೇಕಾಗ್ತದೆ. ಒಂದು ಕೆರೆಗೆ ಹೇಗೆ ಕೋಡಿ ಮುಖ್ಯವೋ ಹಾಗೆ ಧರ್ಮದಕ್ಕೂ ಸಹ ಒಂದು ಕೋಡಿ ಇದೆ. ಆ ಕೋಡಿ ಅಂದರೆ ದಾನ. ಆ ದಾನವನ್ನು ಒಂದು ಬೆರಗುಗೊಳಿಸ್ತಕ್ಕಂಥ ದಾನ ಅಂತಕ್ಕಂಥ ವಿಚಾರವನ್ನೇ ಬೆರಗುಗೊಳಿಸ್ತಕ್ಕಂಥ ಒಂದು ದೀದೀಪ್ಯಮಾನವಂಥ ಶಕ್ತಿ ನಮ್ಮ ವೇಣುಗೋಪಾಲ್ ಅವ್ರಿಗೆ ಇರೋದ್ರಿಂದ ಆ ವೇಣುಗೋಪಾಲ್ ಅವರು ಇಷ್ಟೊಂದು ಪುರೋಹಿತರನ್ನೆಲ್ಲ ಕರೆಸಿ ಇಲ್ಲಿ ಪರಮ ಪೂಜ್ಯರನ್ನೆಲ್ಲರೂ ಸಹ ಕರೆಸಿ ಒಂದು ಆಶೀರ್ವಾದ ಕಾರ್ಯಕ್ರಮವನ್ನು ಮಾಡಿ ಲೋಕ ಕಲ್ಯಾಣವನ್ನು ಆಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಸತ್ಸಂಕಲ್ಪವನ್ನು ಮಾಡಿದ್ದಾರೆ. ಬಹುಶಃ ಇದು ಎಲ್ಲರೂ ಸುಧಾ ಮೆಚ್ಚತಕ್ಕಂಥದ್ದು ಮತ್ತು ಒಪ್ಕೊಳ್ತಕ್ಕಂಥ ಕಾರ್ಯಕ್ರಮ. ಭಗವಂತ ಅವರಿಗೆ ಬಸವಾದಿ ಶರಣರುಗಳು ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಯಾವತ್ತೂ ಸುಧಾ ಇರ್ತದೆ. ವೇಣು ಅವರಿಗೆ ಇನ್ನೂ ಸುಧಾ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇಂಥ ಹತ್ತಾರು ಕಾರ್ಯಕ್ರಮಗಳ ಮೇಲಿಂದ ಮೇಲೆ ಜರುಗಲಿ ಅಂತಕ್ಕಂಥ ವಿಚಾರವನ್ನು ಶುಭ ಆಶೀರ್ವಾದವನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ 4 ಶುಭ ಸಂದೇಶವನ್ನು ಮುಕ್ತಾಯ